ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ವಿಪಿಒ ವರ್ಲ್ಡ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ. ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆ ವತಿಯಿಂದ ಇವತ್ತು ನಮಗೆಲ್ಲರಿಗೂ ಶಿಬಿರಾರ್ಥಿಗಳಿಗೆ ಬೆಂಕಿ ಅನಾಹುತ ಆದಾಗ ಅಥವಾ ಯಾವುದೇ ತೊಂದರೆ ಆದಾಗ ಯಾವ ರೀತಿ ಅದನ್ನು ಕಡಿಮೆ ಮಾಡಬೇಕು ಅಥವಾ ಯಾವ ರೀತಿ ಅದನ್ನು ನಂದಿಸಬೇಕು ಅನ್ನೋ ಪ್ರಾತ್ಯಕ್ಷತೆಯೊಂದಿಗೆ ಮತ್ತು ಥಿಯರಿಟಿಕಲ್ಲು ಮತ್ತು ಪ್ರಾಕ್ಟಿಕಲ್ ಎರಡೂ ಕೂಡ ನಮಗೆ ಹೇಳಿಕೊಟ್ರು. ಅದರಲ್ಲೂ ವಿಶೇಷವಾಗಿ ಜಿಲ್ಲಾ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯ ಜಿಲ್ಲಾಧಿಕಾರಿಯಾದಂಥ ರಮೇಶ್ ಸರ್ ಅವರು ಬಹಳ ಚೆನ್ನಾಗಿ ನಮಗೆ ಎಕ್ಸ್ಪ್ಲನೇಷನ್ ಮಾಡಿದರು ಥಿಯರಿಟಿಕಲ್ ಆಗಿ. ನಂತರ ಪ್ರಾಕ್ಟಿಕಲಾಗೂ ಕೂಡ ಇದನ್ನು ಡೆಮೋ ಮಾಡಿದರು. ಯಾವ ರೀತಿ ಇದೆ, ಏನಿದೆ, ಇದರ ಇಂಪಾರ್ಟೆನ್ಸ್ ಏನು ಅನ್ನೋದು ಕೂಡ ಹೇಳಿದರು. ಎಷ್ಟು ಬೆಂಕಿಯಲ್ಲಿ ನಾವು ಯಾವ ರೀತಿ ಕೆಲಸ ಮಾಡ್ತೀವಿ, ಯಾವ ರೀತಿ ಪ್ರೊಟೆಕ್ಷನ್ ತಗೊಳ್ತೀವಿ ಅನ್ನೋದು ಕೂಡ ಭಾಳ ನಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ತಾವೇ ಅದನ್ನು ಕೇಳಿ ಸ್ನೇಹಿತರೆ. ಒಳಗಡೆ ತಗೊಳ್ಳೋದು ಇವು ಎರಡು ಔಟ್ಲೆಟ್ ಸರ್. ಇದು ನೇರ್ ಸೈಡ್, ಇದು ಆಫ್ ಸೈಡ್ ಅಂತ ಬರುತ್ತೆ. ಇವು ಎರಡು ವಾಲ್ವ್, ರಿಲೀಸಿಂಗ್ ವಾಲ್ವ್ ಸರ್. ಇದು ಏನ್ ಬಂದ್ಬಿಟ್ಟು ಇವು ಕಪ್ಲಿಂಗ್ ಸರ್. ಇಲ್ಲಿ ಕ್ವಿಕ್ ರಿಲೀಸ್, ಕ್ವಿಕ್ ಕಪ್ಲಿಂಗ್ ಅಂತ ಹೇಳ್ತಾರೆ. ಈ ತರ ನಾವು ಇಲ್ಲಿ ಇದನ್ನ ಕನೆಕ್ಟ್ ಮಾಡೋದಕ್ಕೆ ಯಾವುದೇ ಟೈಮ್ ಬೇಕಾಗಲ್ಲ ಸರ್. ಒಂದೇ ಸಲ ಈ ತರ ಪ್ರೆಸ್ ಮಾಡ್ಬಿಟ್ರೆ ತಗೊಳುತ್ತೆ. ಮತ್ತೆ ಇದನ್ನ ಹಿಂಗ ಅಪ್ ಮಾಡ್ಬಿಟ್ರೆ ರಿಲೀಸ್ ಆಗ್ಬಿಡುತ್ತೆ. ಆ ತರ ಇದು ಎರಡು ಆಫ್ ಸೈಡ್, ನೇರ್ ಸೈಡ್ ಮತ್ತೆ ಆಫ್ ಸೈಡ್ ಸೆಂಟ್ರಿಫ್ಯೂಗಲ್ ಪಂಪ್ ಅಂತ ಹೇಳ್ಬಿಟ್ಟು ಅದು ಸರ್. ಅದು ಹೋಲ್ ಹೌಸ್ ಅಂತ. ಅದು ಸಣ್ಣ ಪುಟ್ಟ ಬೆಂಕಿಗಳನ್ನ ಆರಿಸೋದಕ್ಕೆ ಮಾತ್ರ. ಅದು ದೊಡ್ಡ ಪ್ರಮಾಣದಲ್ಲಿ ಇರೋ ಬೆಂಕಿಗಳನ್ನ ಇಲ್ಲಿಂದ ಹೋಸ್ ಹಾಕ್ತಿವಿ ಸರ್. ಈಗ ನೋಡಿದ್ರಲ್ವಾ, 50 ಅಡಿ ರಬ್ಬರ್ ಲೈನ್ ಹೋಸ್ ಸರ್. ಅದು ಇಲ್ಲಿಂದ ಒಂದು ಹೋಸ್ ಬೇಕಾದ್ರೆ ಒಂದು ಹೋಸ್ ಹಾಕೋತೀವಿ. ಇಲ್ಲ ಇನ್ನೂ ಜಾಸ್ತಿ ಇದೆ ಬೆಂಕಿ ಅಂದ್ರೆ ಇನ್ನೊಂದು ಹಾಕೊಳ್ತೀವಿ. ಆ ಹೋಸಲ್ಲಿ ಒಂದು ಹೋಸಲ್ಲಿ ಇನ್ನೂ 2 ಹೋಸ್ ಮಾಡ್ಕೋಬಹುದು. ಡಿವೈಡಿಂಗ್ ಇದು ಹಾಕೊಂಡು ಪ್ರೆಷರ್ ಡಿವೈಡ್ ಆಗುತ್ತೆ. ಇದು ಡಿವೈಡ್ ಆಗುತ್ತೆ. ಬ್ರಾಂಚ್ ಗಳೆಲ್ಲ ನಾವು 2 ಹಾಕಿ ಕೆಲಸ ಮಾಡಬಹುದು. ಆ ತರ ಇರುತ್ತೆ. ಮತ್ತೆ ಇದರಲ್ಲಿ ಎಲ್ಲ ಗೇಜ್, ಪ್ರೆಷರ್ ಗೇಜ್ ಎಲ್ಲ ಬರುತ್ತೆ. ಅಂದ್ರೆ ನಮ್ಮ ಇದರಲ್ಲಿ ಇದು ವಾಟರ್ ಲೆವೆಲ್ ಸರ್. ನಮ್ಮ ವೆಹಿಕಲ್ ಅಲ್ಲಿ ವಾಟರ್ ಎಷ್ಟಿದೆ, ಇದು ವಾಟರ್ ಲೆವೆಲ್ ತೋರಿಸುತ್ತಾ, ಎಷ್ಟಿದೆ ನೀರು ಅಂತ ಹೇಳಿ ತೋರಿಸುತ್ತೆ. 4000 ಲೀಟರ್ ಕೆಪಾಸಿಟಿ ಸರ್ ಇದು ಪ್ರೆಸೆಂಟ್. ಅದರಲ್ಲಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸುತ್ತೆ ಸರ್. ಇವಾಗ ನಾವು ಫೈರ್ ಪುಟ್ ಅಪ್ ಮಾಡಿರ್ತೀವಲ್ವಾ, ಇವಾಗ ಎಷ್ಟು ಹಾಫ್ ಟ್ಯಾಂಕ್ ಇದೆಯಾ ಅಥವಾ ಕಾಲ್ ಟ್ಯಾಂಕ್ ಇದೆಯಾ ಎಲ್ಲ ಇದ್ರಲ್ಲಿ ನೋಡ್ಕೋಬಹುದು. ಸೊ ಇದು ಟ್ಯಾಂಕ್ ಆಲ್ವೇಸ್ ನೀವು ವಾಟರ್ ಫಿಲ್ ಮಾಡಿ ಇಟ್ಟಿರ್ತೀರಿ 24/7 ಟೈಮ್ ಫುಲ್ ಆಗೇ ಇರುತ್ತೆ ಸರ್. ಇದು ನಮ್ದು ಯಾವುದೇ ವೆಹಿಕಲ್ ಆಗಿರ್ಲಿ ಸರ್, ಎಂಟಿ ಆಗಿ ನಿಲ್ಸಲ್ಲ ನಾವು. ಸರ್, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ, ಸುಮ್ಮನೆ ಜನರಲ್ ಆಗಿ ಕೇಳ್ತಾ ಇದ್ದೀನಿ, ತಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವ್ದು ಕಠಿಣವಾಗಿ ಆರಿಸಿದ್ದು ಅಂತೇಳಿ ಅನ್ಸೋದಾದ್ರೆ? ಸರ್, ಕಠಿಣವಾಗಿ ಆರಿಸಿದ್ದಂದ್ರೆ ಬೆಂಕಿನೂ ಆರಿಸಿರ್ತೀವಿ, ರೆಸ್ಕ್ಯೂನು ಮಾಡಿರ್ತೀವಿ. ಒಂದಿನ ಅಲ್ಲ ಸರ್, 2 ದಿನ 3 ದಿನಗಳು ಕಂಟಿನ್ಯೂಸ್. ಸರ್, ಕಂಟಿನ್ಯೂಸ್ ಆಗಿ ಫ್ಯಾಕ್ಟ್ರಿಗಳೆಲ್ಲ ಹೋಗ್ತೀವಲ್ವಾ, ಅಲ್ಲಿ ಜಾಸ್ತಿ ಅದು ಹಿಂಗೆ ಹೋಗಿ ಹಿಂಗೆ ಬರಕ್ಕಾಗಲ್ಲ. ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಇರ್ತದೆ ಸರ್, ಅದನ್ನ ಆರಿಸ್ತೀವಿ. ಮತ್ತೆ ನಾನು ಈ ಹಿಂದೆ ಇರ್ತಕ್ಕಂಥ ಸ್ಟೇಷನ್ ವಿಜಯಪುರಲ್ಲಿ ಒಂದು ರೆಸ್ಕ್ಯೂ 2 ಡೇಸ್ ಮಾಡಿದ್ವಿ ಸರ್. ಅದು ರಾಜಗುರು ಫುಡ್ ಇಂಡಸ್ಟ್ರಿ ಅಂತ 2 ಡೇಸ್ ಮಾಡಿದ್ವಿ ಸರ್. ಒಂದು ಹಗಲು, ಒಂದು ರಾತ್ರಿ, ಮತ್ತೆ ಒಂದು ಹಗಲು. ಆ ತರ ಈ ತರ ಎಲ್ಲ ಇನ್ಸಿಡೆಂಟ್ ಇರ್ತದೆ ಸರ್. ನಮ್ದು ನೋಡಿದ್ರೆ ಯಾವುದೇ ಕೆಲಸ ಇರ್ಲಿ ರಿಸ್ಕ್ ಓರಿಯೆಂಟೆಡ್. ಸಂಡೇ ಇರ್ಲಿ, ಫೈರ್ ಕೆಲಸ ರಿಸ್ಕ್ ಓರಿಯೆಂಟೆಡ್, ಅದು ನಿಮಗೆ ಸಾಮಾನ್ಯವಾಗಿ ಗೊತ್ತಾಗುತ್ತೆ ಸರ್. ಬಟ್ ಏನಾಗ್ತದೆ, ಈಗ ನಾವು ಯೂಶುವಲಿ ಬಿಗ್ಗರ್ ಫೈರ್ ತಗೊಂಡ್ರೆ, ಈಗ ದೊಡ್ಡ ಫೈರ್ ತಗೊಂಡ್ರೆ ಅದರಲ್ಲಿ ಮೇಜಾರಿಟಿ ಕಂಬಸ್ಟೇಬಲ್ ಮೆಟೀರಿಯಲ್ಲು A ಕ್ಲಾಸ್ ಫೈರ್ದೇ ಇರ್ತದೆ. ಸೊ ಜನರಲ್ ಆಗಿ A ಕ್ಲಾಸ್ ಫೈರಿಗೆ ನಾವು ಯೂಸ್ ಮಾಡುವಂಥದ್ದು ವಾಟ್ರ್. ಸೊ ವಾಟ್ರನ್ನ ಏನಕ್ಕೆ ಇದು ಮಾಡೋದಂದರೆ, ವಾಟ್ರು ಎಕೋ ಫ್ರೆಂಡ್ಲಿ ಅಲ್ವಾ. ಸೊ ತುಂಬ ಕಡಿಮೆ ಇದಕ್ಕೆ, ಅಂದರೆ ಲೋ ಕಾಸ್ಟ್ ಇಲ್ಲ, ಲೋ ಕಾಸ್ಟ್ ಅನ್ನೋದಕ್ಕಿಂತ ಫ್ರೀ ಆಫ್ ಕಾಸ್ಟ್. ಆಯಿತಾ, ಲೋ ಕಾಸ್ಟ್ ಅನ್ನೋದಕ್ಕಿಂತ ಬೆಟರ್ ವರ್ಡು ಫ್ರೀ ಆಫ್ ಕಾಸ್ಟು ನಮಗೆ ಅವೈಲೇಬಿಲಿಟಿ ಇದೆ. ಮತ್ತು ಎಕೋ ಫ್ರೆಂಡ್ಲಿ, ನಾವು ನಮ್ಮ ಮೇಲೆ ಹಾಕೊಂಡ್ರೂ ಏನಾಗಲ್ಲ, ವಸ್ತುಗಳ ಮೇಲೆ ಬೇರೆ ವಸ್ತುಗಳು, ಅಂದರೆ ಈಗ ಸಪೋಸ್ ಈಗ ಗೋಡೆಗೆ ಹಾಕಿದ್ರೆ ಸೊ ಆವಾಗ ಏನೂ ಆಗಲ್ಲ. ಸೊ ಅದೇ ನಾವು DCP, CO2 ಈ ಥರದ್ದೆಲ್ಲ ಸ್ಪ್ರೇ ಮಾಡಿದ್ರೆ ಅವು ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರ್ತದೆ ಅಲ್ವಾ. ಸೊ ಹಾಗಾಗಿ ನಾವು ನಮ್ಮ ಎಲ್ಲ ಮೇಜರ್ ಫೈರ್ಗಳಲ್ಲಿ ನಾವು ಯೂಸ್ ಮಾಡುವಂಥದ್ದು, ಎಕ್ಸೆಪ್ಟ್ ಪೆಟ್ರೋಲು ಮತ್ತು ಎಲೆಕ್ಟ್ರಿಕಲ್ ಫೈರ್ ಬಿಟ್ಟು ಎಲ್ಲ ಫೈರ್ಗಳಲ್ಲೂ ನಾವು ಯೂಸ್ ಮಾಡೋದು ವಾಟ್ರ್. ಸೊ ಈಗ ವಾಟ್ರನ್ನ ನಾವು ಏನು ಯೂಸ್ ಮಾಡ್ತೀವಿ, ಸೊ ನಮ್ಮಲ್ಲಿ ಬೇರೆ ಬೇರೆ ಥರದ ಎಕ್ವಿಪ್ಮೆಂಟ್ಗಳಿರ್ತವೆ. ಆಯಿತಾ, ನಮ್ಮಲ್ಲಿ ರೆಸ್ಕ್ಯೂ ಎಕ್ವಿಪ್ಮೆಂಟ್ಗಳೇ ಬೇರೆ, ಫೈರ್ ಫೈಟಿಂಗ್ ಎಕ್ವಿಪ್ಮೆಂಟ್ಗಳೇ ಬೇರೆ, ಅಂದರೆ ವೆಹಿಕಲ್ಸ್. ಸೊ ರೆಸ್ಕ್ಯೂಗೆ ಬಂದುಬಿಟ್ಟು ಟರ್ನ್ ಟೇಬಲ್ ಲ್ಯಾಡರ್, ಅಂದರೆ ಈಗ ಒಂದು 90 ಮೀಟ್ರು ಬಿಲ್ಡಿಂಗ್ಗೆ ನಾವು ರೆಸ್ಕ್ಯೂ ಮಾಡಬೇಕು. ನಾವು ಸ್ಟೇರ್ ಕೇಸ್ ಹತ್ಕೊಂಡು ಹೋಗೋ ಅಷ್ಟರಲ್ಲಿ ನಾವು ಟ್ರ್ಯಾಪ್ ಆಗ್ಬೋದು, ಅಲ್ಲಿರೋ ಕ್ಯಾಜುಯಾಲಿಟಿಗಳು ಟ್ರ್ಯಾಪ್ ಆಗ್ಬೋದು, ಅವ್ರನ್ನ ರೆಸ್ಕ್ಯೂ ಮಾಡೋಕ್ಕಾಗದೇ ಇರ್ಬೋದು. ಸೊ ಸಡನ್ನಾಗಿ ನಾವು ಹೋಗ್ಬೇಕಂದ್ರೆ ಸೊ ಅದಕ್ಕೆ ನಾವು ಎಲಿವೇಟೆಡ್ ಲ್ಯಾಡರ್ಗಳನ್ನ ನಾವು ಯೂಸ್ ಮಾಡ್ಬೋದು. ಅದಕ್ಕೆ ಹೇಳ್ತೀವಿ ಟರ್ನ್ ಟೇಬಲ್ ಲ್ಯಾಡರ್ಸ್ ಅಂತ. ನಮ್ಮಲ್ಲಿ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ 90 ಮೀಟ್ರ್ವರೆಗೂ ಇದೆ ಲ್ಯಾಡ್ರು. ಆಯಿತಾ, ವೆಹಿಕಲ್ ಮೇಲೆ ಮೌಂಟ್ ಮಾಡಿರ್ತಾರೆ ಸೇಮ್ ಇದೇ ರೀತಿ.
ಸೊ ಅದು ಹಿಂಗೆ ಸುತ್ತ ತಿರುಗಿಸ್ಬೋದು, ಅದು ಹಿಂಗೆ ಎಲಿವೇಶನ್ ಆಗಿ ಅಲ್ಲಿಂದ ನಾವು ರೆಸ್ಕ್ಯೂನ ಮಾಡ್ಬೋದು. ಸೊ ಅದು ರೆಸ್ಕ್ಯೂ. ಆಮೇಲೆ MRV ಅಂತ ಈಗ ಆಕ್ಸಿಡೆಂಟ್ ಆಗಿರುತ್ತೆ. ಆಕ್ಸಿಡೆಂಟ್ ಆದಾಗ ನಾವು ವಾಟರಿಂದ ತೊಗೊಂಡು ನಾವೇನು ಮಾಡೋಕ್ಕೈತೆ ಅಲ್ವಾ. ಸೊ ನೀಡ್ ಸಮ ಹೈಡ್ರಾಲಿಕ್ ಎಕ್ವಿಪ್ಮೆಂಟ್, ಹೈಡ್ರಾಲಿಕ್ ಕಟ್ಟರ್ಸು, ಸ್ಪ್ರೆಡರ್ಸು ಇದೆಲ್ಲ ಬೇಕಾಗ್ತದೆ. ಸೊ ಅದಕ್ಕೆ MRVಗಳು, ARVಗಳು ಅಂದರೆ MRV ಅಂದರೆ ಮಿನಿ ರೆಸ್ಕ್ಯೂ ವೆಹಿಕಲ್ಲು, ARV ಅಂದರೆ ಅಡ್ವಾನ್ಸ್ ರೆಸ್ಕ್ಯೂ ವೆಹಿಕಲ್, ಈ ಥರದ್ದು ಇರ್ತದೆ. ಅದು ಬಿಟ್ಟರೆ ಇನ್ನು ನಮಗೆ ಈ ಫೈರ್ ಫೈಟಿಂಗಿಗೆ ಅಂತ ಇದು ಫೈರ್ ಫೈಟಿಂಗ್ ಎಕ್ವಿಪ್ಮೆಂಟ್ ವೆಹಿಕಲ್ಸ್, ವಾಟರ್ ಟ್ಯಾಂಡರ್ ಇರ್ಬೋದು, ವಾಟರ್ ಬೌಸರು, ಕ್ವಿಕ್ ರೆಸ್ಪಾನ್ಸ್ ವೆಹಿಕಲ್ಲು, ಶಿವಾರಿ ಅಂತ ಹೇಳ್ತೀವಿ, ಈ ಥರದ್ದೆಲ್ಲ ಫೋಮ್ ಟೆಂಡರು, ಈ ಥರದ್ದೆಲ್ಲ ವೆಹಿಕಲ್ಸ್ ಇರ್ತವೆ. ಸೊ ಇದೇನಿದೆ ಇದು ವಾಟರ್ ಟೆಂಡರ್. ವಾಟರ್ ಟೆಂಡರಲ್ಲಿ ನಮಗೆ 3,500ರಿಂದ 4,500 ಲೀಟ್ರ್ ಕೆಪಾಸಿಟಿ ಟ್ಯಾಂಕ್ ಒಳಗಡೆ ಫಿಕ್ಸ್ ಮಾಡಿರ್ತಾರೆ, ಆಯಿತಾ. ಸೊ ಈಗ ನಮಗೆ ವಾಟರ್ ಬೌಸರ್ ಅಂದರೆ ಅದು 16ರಿಂದ 20,000 ಲೀಟ್ರ್ ಕೆಪಾಸಿಟಿವರೆಗೂ ಇರ್ತದೆ. ಸೊ ಅದೆಲ್ಲ ಇಂಡಸ್ಟ್ರಿಗಳಲ್ಲಿ ಯೂಸ್ ಮಾಡುತ್ತೆ. ಸೊ ಅದು ನಾರ್ಮಲ್ ಸಣ್ಣ ಪುಟ್ಟ ವೆಹಿಕಲ್ಗಳಿಗೆಲ್ಲ ಅದನ್ನು ಯೂಸ್ ಮಾಡೋದು. ಸೊ ಇದೇನಿದೆ ಇದರಲ್ಲಿ 3,500ರಿಂದ 4,500 ಕೆಪಾಸಿಟಿ ವಾಟರ್ ಟ್ಯಾಂಕ್ ಇರ್ತದೆ. ಸೊ ಆ ವಾಟರ್ ಟ್ಯಾಂಕ್ ಹೊರಗಡೆ ನಾವು ನೀರು ತುಂಬಿಸ್ಕೋಬೇಕಂದ್ರೆ ಸೊ ಇದು ಏನಿದೆ ಇದಕ್ಕೆ ಸೆಂಟ್ರಿಫಿಕಲ್ ಪಂಪ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಕೆರೆ ಕೊಂಬೆಗಳಿಂದ ಅಥವಾ ವಾಟರ್ ಸೋರ್ಸಿಂದ ಡೈರೆಕ್ಟಾಗಿ ಇಲ್ಲಿಗೆ ನೀರನ್ನ ಪಂಪು ಮಾಡ್ಕೋಬೋದು. ಮತ್ತು ನಾವು ಪ್ರೆಷರ್ ಆಗಿ ನೀರನ್ನ ಹೊರಗಡೆಗೆ ಪಂಪ್ ಮಾಡಬೇಕಂದ್ರೆ ಇದನ್ನು ಯೂಸ್ ಮಾಡ್ತೀವಿ, ಆಯಿತಾ. ನಮಗೆ ಪ್ರೆಷರ್ ಆಗಿ ನಾವು ವಾಟ್ರನ್ನ ಪಂಪ್ ಮಾಡ್ಬೋದು. ಸೊ ಈ ಸುತ್ತ ಸೈಡಲ್ಲಿ ಆ ಕಡೆ ಈ ಕಡೆ ಸೈಡಲ್ಲಿ ಲಾಕರ್ಸ್ ಕೊಟ್ಟಿರ್ತಾರೆ. ಸೊ ಅಲ್ಲಿ ನಮ್ಮದು ಏನು ಬೇಕು ಎಕ್ವಿಪ್ಮೆಂಟ್ಸು ಅದನ್ನು ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಒಂದು ಲ್ಯಾಡ್ರ್ ಮೌಂಟ್ ಮಾಡಿರ್ತಾರೆ. ಸೊ ರೆಸ್ಕ್ಯೂ ಪರ್ಪಸ್ಸಿಗೆ. ಸೊ ಅದಕ್ಕೆ ಹೇಳ್ತೀವಿ ಓಸ್ ರಿವರ್ಸ್. ಈಗ ಸಣ್ಣ ಫೈರ್ ಇರ್ತದೆ, ನಿಧಾನಕ್ಕೆ ಫೈರ್ ಸ್ಪ್ರೇ ಮಾಡಬೇಕು. ಅದಕ್ಕೆ ನಾವು ಇದನ್ನೆಲ್ಲ ಹಾಕ್ಕೊಂಡು ಸ್ಪ್ರೇ ಮಾಡೋ ಅವಶ್ಯಕತೆ ಇರೋಲ್ಲ. ಅದನ್ನೇ ತಗೊಂಡು ಡೈರೆಕ್ಟ್ ನಾವು ಪರ್ಫೆಕ್ಟ್ ಮಾಡ್ಬೋದು. ಸೊ ಇದಕ್ಕೆ ಏನಕ್ಕೆ ಪೈಪ್ ಥರ ಕೊಡದೆ ಈ ಥರ ಫ್ಲ್ಯಾಗ್ ಕೊಟ್ಟಿದ್ದಾರೆ ಅಂದರೆ ನಮಗೆ ಕ್ಯಾರಿಂಗ್ ಇದೆ ಅಲ್ವಾ, ಈಸಿ ರೋಲ್ ಮಾಡಿಬಿಟ್ಟು ನಾವು ಎಷ್ಟು ದೂರ ಬೇಕಾದ್ರೆ ತಗೊಂಡು ಹೋಗೋದು. ಅದೇ ಪೈಪ್ ಥರ ಕೊಟ್ಬಿಟ್ರೆ ಹೋಗ್ಕೊಂಡಲ್ಲ ಅಲ್ವಾ. ಸೊ ಹಾಗಾಗಿ ಇದು ಆ ಪರ್ಪಸ್ಸಿಗೋಸ್ಕರ ಈ ಥರ ಕೊಟ್ಟಿರೋದು. ಸೊ ಅದೆಲ್ಲ ಏನಿದೆ ಅದೆಲ್ಲ ನಾಜಲ್ಸ್, ಬ್ರಾಂಚೆಡ್ ನಾಜಲ್ಸ್ ಅಂತ ಹೇಳ್ತೀವಿ. ಸೊ ಪಂಪಿಂದ ನಮಗೆ ಪ್ರೆಷರ್ ಎನರ್ಜಿ ಬರ್ತದೆ, ಆಯಿತಾ. ಪ್ರೆಷರಲ್ಲಿ ಪಂಪು ನಮಗೆ ಪಂಪ್ ಮಾಡ್ತದೆ. ಸೊ ನಾನು ದೂರ ಈಗ ನಾನು ಇಲ್ಲಿ ನಿಂತ್ಕೊಂಡು ಆ ಮರದವರೆಗೂ ನೀರು ಹಾಕ್ಬೇಕು ಅಂದರೆ ನನಗೇನು ಯಾವ ಎನರ್ಜಿ ಬೇಕೋ ವೆಲಾಸಿಟಿ ಎನರ್ಜಿ ಬೇಕು ಅಲ್ವಾ. ಸೊ ವೆಲಾಸಿಟಿ ಎನರ್ಜಿ ಬೇಕಂದರೆ ಪ್ರೆಷರ್ ಎನರ್ಜಿನ ವೆಲಾಸಿಟಿ ಎನರ್ಜಿಯಾಗಿ ಕನ್ವರ್ಟ್ ಮಾಡಬೇಕಂದ್ರೆ ವಿ ನೀಡ್ ನಾಜಲ್ಸ್, ಆಯಿತಾ. ನಾಜಲಲ್ಲಿ ಏನಾಗ್ತದೆ ವಾಟರ್ ಹ್ಯಾಮರಿಂಗ್ ಆಗಿ ಪ್ರೆಷರ್ ಬರೋದು ತಿರುಗಿ ವೆಲಾಸಿಟಿ ಎನರ್ಜಿಯಾಗಿ ಕನ್ವರ್ಟ್ ಆಗ್ತದೆ, ಆಯಿತಾ, ಹ್ಯಾಮರಿಂಗ್ ಆಗಿ. ಸೊ ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡೋದು. ಸೊ ಈಗ ಇವರು ಬೇರೆ ಬೇರೆ ಆಮೇಲೆ ಒಂದೊಂದು ಬ್ರ್ಯಾಂಚು ಒಂದೊಂದು ಪರ್ಪಸ್ ಇರ್ತದೆ, ಒಂದೊಂದು ಥರ ಫೈರ್ಗೆ ಯೂಸ್ ಮಾಡೋದು. ಒಂದೊಂದು ಥರ ಅಂದರೆ ಈಗ ಕಾಟನ್ ಫೈರ್ ಐತೆ. ಕಾಟನ್ ಫೈರಿಗೆ ನಾನು ಮುಂದೆ ನೀರು ಜಾಸ್ತಿ ಹೊಡೆದ್ರೆ ತಗೊಳತ್ತ ನೀರು ಪ್ರೆಷರ್ ಆಗಿ ಹೊಡೆದ್ರೆ ತಗೊಳ್ಳಲ್ಲ. ಅದಕ್ಕೆ ಏನು ಮಾಡಬೇಕು, ಸ್ಪ್ರಿಂಕ್ಲಿಂಗ್ ಮಾಡಬೇಕು. ನೋಡಿ ಅದು ಅದಕ್ಕೆ ಹೇಳ್ತೀವಿ ಲೋ ಪ್ರೆಷರ್ ಅಪ್ಲಿಕೇಟರ್. ಅದು ಸ್ಪ್ರಿಂಕ್ಲರ್ ಥರ ಬರ್ತಾ ಇರುತ್ತೆ ನೀರು, ಆಯಿತಾ. ಸೊ ಅದೇ ರೀತಿ ಈಗ ಲಾಂಗ್ ದೂರಕ್ಕೆ ನಾನು ರೀಚ್ ಆಗಬೇಕು, ಅದಕ್ಕೆ ಶಾರ್ಟ್ ಬ್ರಾಂಚ್ನ ಯೂಸ್ ಮಾಡ್ತೀವಿ, ಆಯಿತಾ. ಆಮೇಲೆ ಈಗ ಏನಾಗ್ತದೆ, ಈಗ ಒಂದೊಂದು ಫೈರಲ್ಲಿ ನಾನು ದೂರಕ್ಕೆ ಫೈರ್ ಫೈಟ್ ಮಾಡ್ತಾ ಇರ್ತೇನೆ, ಸಡನ್ನಾಗಿ ಇಲ್ಲೇ ಫೈರ್ ಆಗಿಬಿಡುತ್ತೆ. ಆಗ ನನ್ನನ್ನು ನಾನು ಪ್ರೊಟೆಕ್ಷನ್ ಮಾಡ್ಕೋಬೇಕು. ಅವಾಗ ಏನು ಮಾಡ್ತೀವಿ, ಮಲ್ಟಿಪರ್ಪಸ್ ಬ್ರಾಂಚ್ ಮತ್ತು ಯೂನಿವರ್ಸಲ್ ಬ್ರಾಂಚ್ ಇದೆ. ಸೊ ಅದೇನಾಗ್ತದೆ, ನಾನು ಸಡನ್ನಾಗಿ ಜೆಟ್ ಇರೋದನ್ನ ಅಂದರೆ ಜೆಟ್ ದೂರಕ್ಕೆ ಹೋಗ್ತಾ ಇರೋದನ್ನ ಸ್ಪ್ರೇ ಮಾಡ್ಕೊಳ್ಬೋದು. ಸ್ಪ್ರೇ ಮಾಡ್ಕೊಂಡಾಗ ಇಲ್ಲೆಲ್ಲ ಸ್ಪ್ರೇ ಆಗ್ತದೆ. ಸೊ ದಟ್ ನನಗೆ ಪ್ರೊಟೆಕ್ಷನ್ ಸಿಗ್ತದೆ ಅಲ್ವಾ. ಆಮೇಲೆ ಈಗ 2 ಬಿಲ್ಡಿಂಗ್ ಇರ್ತದೆ, ಒಂದು ಈ ಕಡೆ ಬಿಲ್ಡಿಂಗು, ಇನ್ನೊಂದು ಈ ಕಡೆ ಬಿಲ್ಡಿಂಗು. ಸೊ ಈ ಬಿಲ್ಡಿಂಗಿಗೆ ಫೈರ್ ಆಗಿರ್ತದೆ, ಈ ಬಿಲ್ಡಿಂಗಿಗೆ ಇನ್ನೂ ಫೈರ್ ಆಗಿರಲ್ಲ. ಬಟ್ ಈ ಫೈರ್ದು ರೇಡಿಯೇಷನ್ ಏನಿರ್ತದೆ, ರೇಡಿಯೇಷನ್ ಮತ್ತು ಕಿಡಿಗಳು ಇಲ್ಲಿಗೆ ಬರುವಂಥ ಚಾನ್ಸಸ್ ಇರ್ತದೆ, ಆಯಿತಾ. ಸೊ ಆವಾಗ ನಾನು ಇದನ್ನು ಪ್ರೊಟೆಕ್ಷನ್ ಮಾಡ್ತಾ ಇರಬೇಕು, ಸೈಮಲ್ಟೇನಿಯಸ್ಲಿ ನಾನು ಫೈರ್ ಫೈಟ್ ಮಾಡಬೇಕು. ಸೊ ಅದಕ್ಕೆ ಏನು ಮಾಡ್ತೀವಿ, ಕರ್ಟನ್ ಬ್ರಾಂಚ್ ಇದನ್ನು ಹಾಕಿಟ್ಬಿಟ್ರೆ ಅಥವಾ ಜಂಬೋ ಜೆಟ್ ಬ್ರಾಂಚ್ ಅಂತ ಹೇಳ್ತೀವಿ. ಈ ಥರ ಒಂದು ಸ್ಕ್ರೀನ್ ಥರ ಬರುತ್ತೆ. ಸೊ ಆ ಸ್ಕ್ರೀನ್ ಥರ ಬಂದರೆ ಇಲ್ಲಿಂದ ಕಿಡಿಗಳು ಆ ಕಡೆ ಹೋಗಲ್ಲ, ಆಯಿತಾ. ಸೊ ಈ ರೀತಿ ಬೇರೆ ಬೇರೆ ಥರದ ಬ್ರಾಂಚಸ್ ಇದೆ. ಸೊ ಅದನ್ನು ತೋರಿಸ್ತಾರೆ. ಅದು ರಿವಾಲ್ವಿಂಗ್ ಎಡ್ ವಿತ್ ಬ್ರಾಂಚ್ ಅಂತ ಹೇಳ್ತೀವಿ ಅದನ್ನು. ಸೊ ಈಗ ಯಾವಾದರೂ ನೆಲ ಮಾಡಿಲಿ ಏನಾದರೂ ಹೊಗೆಗೆ ತುಂಬಿಕೊಂಡಿದ್ರೆ ಅದನ್ನು ಹಾಕಿದ್ರೆ ಏನಾಗ್ತದೆ, ಅದು ರಿವಾಲ್ವ್ ಆಗಿ ಅಲ್ಲಿರುವಂಥ ಹೊಗೆನೆಲ್ಲ ಹೊರಗೆ ತೆಗಿತು. ಸೊ ಈ ಥರ ಇವು ತೋರಿಸ್ತಾರೆ. ಈಗ ನೋಡ್ರಿ, ಕೇಳಿದ್ರಲ್ಲ ಸ್ನೇಹಿತರೆ, ರಮೇಶ್ ಸರ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದರು ಯಾವ್ಯಾವ ಎಕ್ವಿಪ್ಮೆಂಟು ಯಾವ್ಯಾವ ಟೈಮಲ್ಲಿ ಯೂಸ್ ಮಾಡಬೇಕಂತ. ಈಗ ಅದನ್ನು ಪ್ರಾತ್ಯಕ್ಷಿಕವಾಗಿ ತೋರಿಸ್ತಾ ಇದ್ದಾರೆ ನೋಡಿ. ಲಾಂಗ್ ಹೋಗ್ಬೇಕಂದ್ರೆ ಅದನ್ನು ಯೂಸ್ ಮಾಡಬೇಕಂತೆಲ್ಲ ಹೇಳಿದರು. ಸೊ ಈ ರೀತಿ ಎಷ್ಟೇ ದೂರ ಆದರೂ ಒಂದು 50 ಫೀಟ್ ಡಿಸ್ಟೆನ್ಸಲ್ಲಿ ಬೆಂಕಿ ಇತ್ತು ಮತ್ತೊಂದಿತ್ತು ಅಂದರೆ ಅದನ್ನು ತೊಗೋಬೋದು. ಹಾಗೆಯೇ ತುಂಬ ಬೆಂಕಿ ಮೇಲ್ಗಡೆ ಬರ್ತಾ ಇದೆ ಅಂದರೆ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಮಾಡ್ಬೋದು ಅನ್ನೋ ಅದನ್ನು ಕೂಡ ನಮಗೆಲ್ಲ ಹೇಳಿಕೊಟ್ರು. ಹೀಗೆ ಪ್ರತಿಯೊಂದು ಫೈರ್ ಫೈಟಿಂಗಲ್ಲಿ, ಯಾಕಂದರೆ ತುಂಬ ರಿಸ್ಕ್ ಇರುತ್ತೆ ಇಲ್ಲಿ,
ತನ್ನನ್ನು ತಾನು ಪ್ರೊಟೆಕ್ಷನ್ ಮಾಡ್ಕೋಬೇಕು, ಹಾಗೆ ಕ್ಯಾಶುಯಾಲಿಟಿನೂ ಪ್ರೊಟೆಕ್ಟ್ ಮಾಡಬೇಕು. ಸೊ ಎರಡೂ ರೀತಿಯಲ್ಲಿರೋದ್ರಿಂದ ಅವರಿಗೆ ಜೀವಹಾನಿ ಇರೋದ್ರಿಂದ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡಬೇಕು ಅನ್ನೋದು ಭಾಳ ಚೆನ್ನಾಗಿ ಹೇಳ್ಕೊಟ್ರು. ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇಷ್ಟೆಲ್ಲ ಇರುತ್ತೆ ಅಂತೇಳಿ. ನಾವು ಬೆಂಕಿ ಏನಾದರೂ ಹತ್ಕೊಂಡಾಗ ನೀರು ತಂದು ಬೆಂಕಿನ ನಂದಿಸ್ತಾರೆ ಅಂದ್ಕೊಂಡ್ವಿ. ಆದರೆ ಯಾವ್ಯಾವ ರೀತಿಯಲ್ಲಿ ಬೆಂಕಿ ಅದು ವರ್ಗೀಕರಣ ಮಾಡಿದರೆ ABCF ಅಂತ ಇದೆ. ಸೊ ಈ ರೀತಿ ವರ್ಗೀಕರಣ ಮಾಡಿದಾಗ ಎಗೆ ಯಾವುದು, ಬಿಗೆ ಯಾವುದು, ಸಿಗೆ ಯಾವುದು, ಯಾವುದನ್ನ ಯೂಸ್ ಮಾಡಬೇಕು ಅನ್ನೋದನ್ನು ಕ್ಲೀನಾಗಿ ಅವ್ರು ನಮಗೆ ಎಕ್ಸ್ಪ್ಲೇನ್ ಮಾಡಿದರು. ಸಪೋಸು ನಾವು ಕಾಟನ್ನು ಅಥವಾ ಪೇಪರು, ಆಫೀಸಲ್ಲಿ ಪೇಪರ್ ಏನಾದರೂ ಬೆಂಕಿ ಎತ್ಕೊಂಡಾಗ ನಾವು ನೀರು ಹಾಕಿದರೆ ಒದ್ದೆ ಆಗಿ ಹೋಗ್ಬಿಡುತ್ತೆ, ಅವಾಗ ಏನು ಹಾಕಬೇಕು ಅನ್ನೋದು, ಈ ರೀತಿ ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಮಾಡಬೇಕು ಅಂತೆಲ್ಲ ನಮ್ಗೆ ಭಾಳ ಚೆನ್ನಾಗಿ ಹೇಳ್ಕೊಟ್ರು. ನೋಡಿ ಇಲ್ಲಿ ಏನಿದೆ, ಇದು ಸ್ಪ್ರಿಂಕ್ಲರ್. ಇದು ಇಲ್ಲಿ ಕಡಿಮೆ ಹತ್ತಿ ಏನಾದರೂ ಬೆಂಕಿ ಹತ್ಕೊಂಡಾಗ ತುಂಬ ನೀರು ಬಿಟ್ಟರೆ ವೇಸ್ಟ್ ಆಗುತ್ತೆ, ಆವಾಗ ಜಸ್ಟ್ ಸ್ಪ್ರೇ ಮಾಡ್ತಾರೆ. ಇದು ನೋಡಿ ಕಿಡಿ ಹತ್ಕೊಂಡಾಗ ಎರಡು ಹೇಳಿದರು, ರಮೇಶ್ ಸರ್ ಹೇಳಿದ್ರು, 2 ಬಿಲ್ಡಿಂಗ್ ಇರುತ್ತೆ, ಒಂದು ಬಿಲ್ಡಿಂಗಲ್ಲಿ ಬೆಂಕಿ ಹತ್ಕೊಂಡಿರುತ್ತೆ, ಇನ್ನೊಂದರಲ್ಲಿ ಹತ್ಕೊಂಡಿರಲ್ಲ. ಅದರ ಕಿಡಿ ಈ ಬಿಲ್ಡಿಂಗ್ ಬಿದ್ದಾಗ ಪ್ರೊಟೆಕ್ಟ್ ಯಾವ ರೀತಿ ಮಾಡಬೇಕು ಅನ್ನೋದು, ಇದನ್ನು ಯೂಸ್ ಮಾಡಬೇಕು ಅಂತ ಹೇಳಿದ್ರು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಅಥವಾ ನಾಜಲ್ಗಳನ್ನ ಯೂಸ್ ಮಾಡಿಕೊಂಡು ಅದನ್ನು ಬೆಂಕಿನ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಹೀಗೆ ಸಾಕಷ್ಟು ಇವಾಗ ಫೈರ್ ಫೈಟಿಂಗಲ್ಲಿ ಸಾಕಷ್ಟು ವಿಧಗಳಿಲ್ಲವೆ. ಎಲ್ಲವೂ ಕೂಡ ಅವರು ಥಿಯರಿಟಿಕಲಾಗಿ ಹೇಳಿದರು, ಪ್ರಾಕ್ಟಿಕಲಾಗಿ ಹೇಳಿದರು. ಇದು ನಿಜವಾಗ್ಲೂ ಭಾಳ ಒಳ್ಳೆ ತರಬೇತಿ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಸ್ನೇಹಿತರೆ. ಇದು ನೋಡಿ, ಈ ಥರ ಬೆಂಕಿ ಯಾವಾಗ ಹೋಗ್ತಾರದ ತುಂಬ ಬೆಂಕಿ ಇರುತ್ತೆ, ಒಳಗಡೆ ಹೋಗಲೇಬೇಕು. ಆವಾಗ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡಿಕೊಂಡು ಈಗ ಒಳಗಡೆ ಅದು ಹಿಡ್ಕೊಂಡು ಒಳಗಡೆ ನುಗ್ಗೋದು ಬೆಂಕಿಯಲ್ಲಿ, ಅದು ಆ ರೀತಿ. ಸೊ ಹೀಗೆ ಎಲ್ಲನೂ ಕೂಡ ನಮಗೆ ಎಕ್ಸ್ಪ್ಲೇನ್ ಮಾಡಿದರು. ಭಾಳ ಖುಷಿಯಾಯಿತು ನಿಜವಾಗ್ಲೂ. ಶಿಬಿರಾರ್ಥಿಗಳ ಪರವಾಗಿ ನಾನು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯ ರಮೇಶ್ ಸರ್ಗೂ ಮತ್ತು ಅವರ ಸಿಬ್ಬಂದಿಯವರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆಯೇ ATI ಏನು ನಮಗೆ ಇದೊಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಇದನ್ನು ಇಟ್ಟಿದ್ದಾರಲ್ಲ, ಇವನ್ನ ಪ್ರಾತ್ಯಕ್ಷಿಕ ತೋರಿಸೋದು, ಈ ರೀತಿ ಎಲ್ಲ ಮಾಡೋದು ನಮಗೊಂದು ಹೊಸ ಅನುಭವ ಕೂಡ ಆಯಿತು. ಇದು ಭಾಳ ಚೆನ್ನಾಗಿದೆ. ಭಾಳ ತಿಳ್ಕೊಬೇಕಾದ ವಿಷಯಗಳಿದ್ದಾವೆ. ನಾವು ಮನೆಯಲ್ಲಿ ಸುಮಾರು ಜನ ನಾವು ಗ್ಯಾಸ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ, LPG ಯೂಸ್ ಮಾಡ್ಬೇಕಾದ್ರೆ ಏನಾದರೂ ಆದರೆ ಯಾವ ರೀತಿ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು, ಯಾವ ರೀತಿ ಅದನ್ನು ಕಡಿಮೆ ಮಾಡಬೇಕು ಅನ್ನೋದು ಕೂಡ ನಮಗೆ ತೋರಿಸ್ಕೊಟ್ರು. ಹೀಗೆ ಅನೇಕ ವಿಚಾರಗಳನ್ನು ಅಗ್ನಿಶಾಮಕ ದಳದವರು ನಮಗೆ ತೋರಿಸೋದಲ್ದಲೇ ಹೇಳೋದಲ್ದಲೇ ನಮ್ಮ ಜೊತೆಲೇ ಇದ್ಬಿಟ್ಟು ಸಾಕಷ್ಟು ವಿಷಯ ವಿನಿಮಯಗಳನ್ನ ಮಾಡಿಕೊಂಡ್ರು. ಹೀಗಾಗಿ ನಾವು ಅವರಿಂದ ತುಂಬ ಕಲ್ತ್ವಿ. ಯಾಕಂದರೆ ಇದು ಒಂದು ಹಾಫ್ ಡೇ ಸೆಷನ್ ಆಗಿತ್ತು, ಮಾರ್ನಿಂಗ್ ಸೆಷನ್ ಆಗಿತ್ತು. ಮಾರ್ನಿಂಗ್ ಸೆಷನಲ್ಲಿ ಥಿಯರಿಟಿಕಲಾಗಿ ಹೇಳಿದರು. ಆಫ್ಟರ್ನೂನಲ್ಲಿ ಅಂದರೆ 1:30 2 ಗಂಟೆ ಒಳಗಡೆ ಒಂದು ಹಾಫ್ ಆನ್ ಅವರಲ್ಲಿ ನಮಗೆ ಡೆಮೋ ಕೂಡ ಮಾಡಿದರು. ಸಾಕಷ್ಟು ವಿಷಯನೂ ಕೂಡ ಎಲ್ಲ ಶಿಬಿರಾರ್ಥಿಗಳ ಜೊತೆಗೆ ಹಂಚ್ಕೊಂಡ್ರು. ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತೇಳಿ ಭಾವಿಸ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ ಮತ್ತೆ ಮಾಡೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ವೆರಿ